ಚುನಾವಣೆ ಅಂದಮೇಲೆ ಈಗ ನೋಡಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಇತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಬಾಲಣ್ಣ ಅವರು ಇಲ್ಲಿದ್ದಾರೆ. ಅವರ ಸ್ವಂತ ಸಹೋದರರಾಗಿರ್ತಕ್ಕಂಥ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಇವತ್ತು ಸಾಕಷ್ಟು ಹೃದಯ ತಜ್ಞರಾಗಿ ಹಲವಾರು ಜೀವವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ ಅವರು ಕೊನೆ ಹಂತದಲ್ಲಿ ಬಂದು ಅವ್ರು ಎಂದೂ ಕೂಡ ಏನು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿದಂಥದ್ದಲ್ಲ. ಆದರೆ ಕೊನೆಯ ಹಂತದಲ್ಲಿ ಮಂಜುನಾಥ್ರವರ ಒಂದು ಹೆಸರು ಬಹುಶಃ ಆಕಸ್ಮಿಕವಾಗಿ ಪಟ್ಟಿಯಲ್ಲಿ ಸೇರಲಿಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು. ಇವತ್ತು ಮಂಜುನಾಥ್ರವರು ಬಂದು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲೇಬೇಕು ಅಂತಕ್ಕಂಥದ್ದು ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಅವತ್ತು ಗೌರವ ಕೊಟ್ಟು ನಿಂತ ನಂತರ ಬೆಂಗಳೂರು ಗ್ರಾಮಾಂತರದ ಫಲಿತಾಂಶ ಏನಾಯಿತು ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸರ್ವೇ ಸಾಮಾನ್ಯ. ಈಗ ಸೋತ್ವಿ ಏನು ಮಾತ್ರಕ್ಕೆ ನಾವು ಅದನ್ನು ಮನಸ್ಸಿಗೆ ತಗೊಂಡು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗಬಾರ್ದು. ಸಾರ್ವಜನಿಕ ಬದುಕಿಗೆ ಬಂದಿದ್ದೇವೆ. ಜನಗಳ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಯಾರೇ ಆಗಲಿ, ಅದು ನೀವು ಚುನಾಯಿತಿ ಪ್ರತಿನಿಧಿ ಆಗದೆ ಹೋಗಲಿ, ಅವಕಾಶಗಳು ಬರ್ತದೆ. ಅದನ್ನು ಮನಸ್ಸಿಗೆ ತಗೊಂಡು ನೀವು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗಬಾರ್ದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ದಂತೆ 3 ಉಪಚುನಾವಣೆಗಳು ಹಿನ್ನಡೆ ಆಗಿದೆ. ಅದಕ್ಕೆ ನಾನಾ ಕಾರಣಗಳಿದೆ. ಬಹುಶಃ ನಾನು ಚುನಾವಣೆಯ ಫಲಿತಾಂಶ ಹೊರಗೆ ಬರ್ತಾ ಇದ್ದಂಗೆ ಸುಮಾರು ಅರ್ಧ ಗಂಟೆ ಒಳಗಡೆ ನಾನೊಂದು ಪತ್ರಿಕಾಗೋಷ್ಠಿ ಕರೆದೆ. ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದೆ ನಾನು ಏನೇನಾಯಿತು ಚುನಾವಣೆಯಲ್ಲಿ, ಯಾವ್ಯಾವ ರೀತಿ ಇವತ್ತು ಈ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ, ನಾನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ, ನಾನು ಚರ್ಚೆ ಮಾಡ್ತಾ ಇಲ್ಲ. ಕಳೆದ 2 ದಿನದಿಂದ ತಾವುಗಳೇ ಮಾಧ್ಯಮದಲ್ಲಿ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ ಏನು ಮಹಿಳೆಯರು ಪಾಪ ಪ್ರತಿ ತಿಂಗಳು 2,000 ರೂಪಾಯಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನೋ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಏನು ಪಾಪ ನಮ್ಮ ಕಾದು ಕುಳಿತಿದ್ದಾರೆ ನಮ್ಮ ತಾಯಂದ್ರುಗಳು ಈ ರಾಜ್ಯದಲ್ಲಿ. ಆದರೆ ವಿಪರ್ಯಾಸ ಚನ್ನಪಟ್ಟಣ, ಸಿಗ್ಗಾವಿ, ಸಂಡೂರು ಉಪಚುನಾವಣೆಗೆ ಮಾತ್ರ ಸೀಮಿತ ಆಗಿ ಅವ್ರ ಖಾತೆಗಳಿಗೆ 2,000 ರೂಪಾಯಿ ಜಮಾ ಆಯಿತು. ಅದಾದ ನಂತರ ಕಳೆದ 3 ತಿಂಗಳಿಂದ 4 ತಿಂಗಳಿಂದ ಇಲ್ಲಿವರೆಗೂ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ನೀವೇ ಹೆಣ್ಮಕ್ಳಿಗೆ ಹೋಗಿ ಮೈಕ್ ಹಿಡಿದು ಕೇಳಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹೇಳ್ಕೊಂಡಿದ್ದಾರೆ. ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬಹುಶಃ ನಮಗೇನು ಆಶ್ಚರ್ಯ ಆಗಲಿಕ್ಕಿಲ್ಲ. ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಘೋಷಣೆ ಆಗ್ತಾ ಇದ್ದಂಗೆ ಬಹುಶಃ 2,000 ರೂಪಾಯಿ ಎಲ್ಲ ಜಮಾ ಆಗ್ಬೋದು ಅನ್ಕೊಳ್ತೀನಿ. ಇದು ಕೇವಲ ಚುನಾವಣೆಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಸೀಮಿತವಾಗಿ ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.